ಸರ್ಜೋಡಿ ಕಲಾವಿದರು ತಮಗ ಅನುಕೂಲಿದ್ದ ಹೊಲ ಹಿಡ್ಕೊಂಡು ಕಬ್ಬಿದ್ದು ಹೊಲ, ಬಾವಿದ್ದು ಹೊಲ, ನೀರಿದ್ದು ಹೊಲ, ಹೌದು ಹೌದು ಹಸನಿದ್ದು ಹೊಲ, ಹೊಳಸಾಲ ಹೊಲ ಒಟ್ರಾಗ ಏನ ಇಂಥ ಹೊಲ ಹಿಡ್ಕೊಂಡು ಕರಿಕಿ ಹೊಲ ನನಗೆ ಬಿಟ್ಟು ಯಾರಿಗೂ ಗೊತ್ತಿರ್ಲಾರ್ದು ಗುಣಾಚಾರ ಇರ್ಲಾರ್ದು ಕರಿಕಿ ಹೊಲ ಬಿಟ್ಟಿಲ್ಲ ನಿಮಗ ಪ್ಯೂರ್ ಮಡ್ಡಿ ಕೊಟ್ಟಾರ. ಮಡ್ಡಿ ಕಟ್ಟ ಬತ್ತಿ ಕಟ್ಟ ಬಹುಡಾರ ಬಸಿ ನಿಂಗಿ ಯಾವ ಅಳಬೇಡ್ರಿ ಅಳಬೇಡ ಅಳಬೇಡ ನಿಮ್ಮನ್ನು ನೋಡಿ ನನಗೆ ಕಣ್ಣಾಗಿ ನೀರು ಬರ್ತಾವ. ಅಳಬೇಡ ನಿನಗೆ ಹೆಂಗ್ ಬರ್ತದ ಹಂಗಾರೆ ಮಾತಾಡ. ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಪುಣ್ಯಾತ್ಮರಿ. ಹೇಳ್ತಾರಿಪ್ಪ ಹೇಳ್ತಾರೋ. ದಯವಿಟ್ಟು ತಾಯಂದ್ರಿ ಎದ್ದು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಕ್ಯಾಲಿ ಹಾಳಿ ಮಂಗಲ್ ಮಾಡಿದ ದಯವಿಟ್ಟು ಇನ್ನೊಂದು 5 ನಿಮಿಷ ಗಪ್ ಮೊದಲಕಾಯಿ ತಮ್ಮಲ್ಲಿ ವಿನಂತಿ ಅದ. ಯಾವ ಎದ್ದು ಹೋದ್ರ ಅಪ್ಪಗಳ ಮ್ಯಾಗ ಆನೆ ನೋಡ್ರಿ. ನೀ ಎದ್ದು ಹೋಗೋದು ಬಿಡುದು ನಿಮ್ ಕರ್ತವ್ಯ. ಪಾಪ ಅವುಗಳು ಹೊಳಿ ಕೂತ್ರ ಯಾಕೆ ಒಳತಂದ್ರೆ ಹೋಗ್ತಾರ ಗಪ್ಪರ ಹೋಗಾಗ ಹೇಳಿ ಹೋಗ್ಕ ನೋಡ್ರಿ ಅವು ಬಂಧುಗಳೇ. ಏನಪ್ಪ ನಿಜವಾಗ್ಲು ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕು ತಳೆವಾಡ ಗ್ರಾಮದ ಬದಲ ನಿಜವಾಗ್ಲೂ ಹೆಮ್ಮೆದಿಂದ ನಾನು ಒಂದೇ ಒಂದು ಮಾತು ಏನ್ ಹೇಳಿಕ್ಕೆ ಖುಷಿ ಪಡ್ತೀನಿ ಅಂತ ಕೇಳಿದ್ರ ಏನ್ ಹೇಳ್ಬೇಕತ್ರಿಪ್ಪ? ಕಾರ್ಯಕ್ರಮದೊಳಗ ಹುರುಪಿನೊಳಗ ಹೌದು ದಯವಿಟ್ಟು ಯಾರು ತಪ್ಪು ತಿಳ್ಕೊಲಿಕ್ ಹೋಗ್ಬೇಡ್ರಿ. ಇವರು ಹಳೆಯ ಮಾವುಗಳದಾರು. ಹೌದು ಇವರೆಲ್ಲ ಹಳೆಯ ಮಾವುಗಳು ಅಣ್ಣ ತಮ್ಮಗಳು ಅದಾರು. ನಿಜ ಜೀವನದಲ್ಲಿ ಹಳೆಯ ಮತ್ತು ಮಾವುಗಳದಾರ. ತಮ್ಮನ್ನು ರಂಜಿಸ್ಲಿಕ್ಕಾಗಿರ್ಬೋದು, ತಮ್ಮ ಕಲೆಯನ್ನು ತೋರಿಸ್ಲಿಕ್ಕೆ ತಮ್ಮ ಮುಂದೆ ಪ್ರದರ್ಶನ ಮಾಡ್ಯಾರ ಹೊರತಾಗಿ ಇದು ಜಗಳದ ಮಾತಲ್ಲ ಪುಣ್ಯಾತ್ಮ. ನೀವ್ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ತಮ್ಮಲ್ಲಿ ಒಂದು ವಿನಂತಿ ಅದ ನನ್ನ ಆತ್ಮೀಯ ಬಂಧುಗಳೇ, ತಮ್ಮಲ್ಲಿ ಒಂದು ವಿನಂತಿ ಅದ. ಇವು ಜಗಳಾಡು ಮ್ಯಾಳಗಳು ಅಲ್ರಿ ಇವು ಜಗಳಾಡು ಮ್ಯಾಳಗಳಲ್ಲ. ಯಾಕಂತ ಕೇಳಿದ್ರ ಆ ಗಡಿನು ಜಗಳಕ್ಕೆ ನಿಂತಿದ್ರ ಆ ಕಡೆ ಆ ಗಡಿಗಳು ಬೇರೆ ಅದಾವ. ಆ ಕಡೆ ಜಗಳಕ್ಕೆ ನಿಂತಿರ್ತಾವ ಗಡಿ. ಹೌದು ಹೌದು. ಮತ್ತ ನಮ್ಮ ಮ್ಯಾಳಗಳು ನಾವು ಜಗಳಕ್ಕೆ ನಿಂತು ಈ ಕಡೆ ಬೇರೆ ಇರ್ತಾವ. ಕರೆ ನಾವ್ ಎರಡೂ ಮೇಳವ್ರು ಜಗಳದವರು ಅಲ್ಲ. ನಿಮಗ ಜ್ಞಾನ ಅಮೃತವನ್ನ ಹೌದು ನಿಮಗೆ ಏನು ಬೇಕಾದು ಜನ ಎದ್ದು ಹೋಗಲಾರದಂಗ, ಜನ ಹೌದನ್ನುವಂಗ, ಜನಕ್ಕೆ ಸಂದೇಶ ಕೊಡುವಂತ ಕೆಲಸ ಎರಡೂ ಮೇಳವ್ರು ಮಾಡ್ತಿದ್ರು. ಸಭಾದಾಗ ಮಾತ್ರ ಕೈ ಎತ್ತಿರ್ತಕ್ಕಂಥ ಮಾತದ ನನ್ನ ಆತ್ಮೀಯ ಬಂಧುಗಳು. ಸರ್ ಎಲ್ಲಾರು ಚಪ್ಪಾಗಿ ಕಟ್ಟಿ ನಮ್ಮ ಅವ್ವನ ಬಳದವ್ರು ಯಾಕೆ ತಾಯಿ ಕೊಟ್ಟಿಲ್ರಿ ನಿಮ್ಗ? ನನಗ್ ಗೊತ್ತಾಗಲಿಲ್ಪ. ಗೊತ್ತಾಗಲಿಲ್ರಿ? ಇಲ್ಲ. ನೀವು ಹುಟ್ಟಿ ಪ್ರಯೋಜನ ಇಲ್ರಿ. ಇಲ್ಲಿ ಕಣ್ಣು ಮುಂದೆ ಕಾಣ್ತಾರ ಮತ್ ನಿಮ್ಗೆ ಗೊತ್ತಾಗ್ಲಿಲ್ಲ ನೇರವಾಗಿ ಮಾತಾಡಿಲ್ಲ. ಸುಮ್ ಕೂತಾರ ನನಗೆ ಅದು ಕಾಣಿಸ್ಲಿಲ್ಲ. ಅದಕ್ಕೆ ಕೇಳಿ ನಿಮ್ಗೆ ಅವ್ರು ಎದಕ್ ತೊಟ್ಲಿಲ್ಲ ಗೊತ್ತನ್ರಿ? ಎದಕ್ಕ? ಅವ್ರ ಕೈಯಾಗ ಕೂಸದ ಒಗದ್ ಹೌದು ಹಂಗಲ್ಲ. ಏನಿಪ್ಪ ನೀವ್ ಯಾರು ತಪ್ಪು ತಿಳ್ಕೊಲಿಕ್ ಹೋಗ್ಬೇಡ್ರಿ. ಆದ್ರ ಈ ತಳೆವಾಡ ಗ್ರಾಮದ ಬದಲ ನಮ್ಮ ಇಲ್ಲಿ ಮುತ್ತಣ್ಣದಲ್ಲ ಬಹಳ ಚಂದ ಪಾಪ ಎಲ್ಲ ಎರಡೂ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ನಿಮ್ಮನ್ನೆಲ್ಲರನ್ನ ಒಂದು ಆದೇಶದ ಮೇರೆಗೆ ನಿಮ್ಮ ಒಂದು ನೇತೃತ್ವದಲ್ಲಿ ಆ ಮ್ಯಾಲಿಗೆ ಆಯರ್ ಆಗಿರ್ಬೋದು, ಈ ಮ್ಯಾಲಿಗೆ ಆಯರ್ ಆಗಿರ್ಬೋದು, ಹೂವಿನ ಮೇಲೆ ಹಾಕ್ಯಾರ ಮತ್ತು ಮೇಲಾಗಿ ಕಮಿಟಿಯವರ ಆಯರ್ಗಳನ್ನು ಎಲ್ಲಾನು ತೊಡಕ್ ಹಾಕೊಂಡು ಇವತ್ತು ದಿವಸ ನಿಮ್ಮ ನೇತೃತ್ವದ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀರಿ. ಎಲ್ಲಾರು ಮಾಡ್ಯಾರ. ಕರೆ ಇನ್ನೊಂದ್ ತಗದ ತಪ್ಪಗಾಟ ಮಾಡ್ಯಾರ. ಏನ್ ಮಾಡಿದ್ರು? ಒಂದ್ ನೈಟಿ ಬಾಟ್ಲಿ ಒಂದ್ ಹಾಕಬೇಕಾಯ್ತು. ಹಂಗಲ್ಲ. ಕರೆ ನಿಜವಾಗ್ಲೂ ಈ ತಳೆವಾಡ ಗ್ರಾಮದ ಬಂದಲ್ಲಿ ಹೆಮ್ಮೆದಿಂದ ಹೇಳ್ಕೋಬೇಕೇನಂತ ಕೇಳಿದ್ರ ಏನಿಪ್ಪ? ಎರಡೂ ಕಲಾವಿದರಿಗೆ ಭೇದ ಭಾವ ಮಾಡ್ಲಾರ್ದೆ ಎರಡೂ ಮಕ್ಕಳು ಇವತ್ತು ಕೊಳ್ಳೂರಿಗೆ ಸಿದ್ದಮ್ಮನು ಇದು ನಮ್ಮ ಮಗಳೇ, ಮುತ್ತು ರಕ್ಷಿತನು ಇದು ನಮ್ಮ ಮಗಳೇ ಅಂತ ತಿಳ್ಕೊಂಡು ಎರಡೂ ಮಕ್ಕಳನ್ನು ಒಂದೇ ತಕಡಿಯಾಗಿಟ್ಟು ತೂಕ ಮಾಡಿದವ್ರು ಯಾರಾದ್ರೂ ಇದ್ರೆ ಅದು ತಳೆವಾಡ ಗ್ರಾಮದ ಸಮಾಧಾನ ಕೈ ಎತ್ತಿರ್ತಕ್ಕಂಥ ಮಾತಾಡ ಪುಣ್ಯಾತ್ಮರು. ತಳೆವಾಡ ಗ್ರಾಮ ಅಂತಕ್ಕಂಥ ಮಾತಾಡ ಮುದಕ ಈ ತಳೆವಾಡ ಗ್ರಾಮದವ್ರು ಇವ್ರದ್ದು ತಗದ್ ತಪ್ಪಾತಲ್ಲ ಸರ. ಹೆಂಗ ತಪ್ಪಾಗಿ ಮಾತಾಡ್ಲಕ್ ಹೋಗ್ಬೇಡ್ರಿ ನೀವು. ಈ ತಳೆವಾಡ ಗ್ರಾಮದವ್ರು ಇವ್ ಎರಡೇ ಮಕ್ಕಳಂದಂಗ ತಿಳ್ಕೊಂಡಂಗ ಆಯ್ತಲ್ಲ ನಿಮ್ ಲೆಕ್ಕ. ಇದು ನಮ್ಮ ಹುಸುಳಿ ಮಕ್ಕಳು ತಿಳ್ಕೊಂಡಾರಂತ ಇಲ್ಲ. ನಮ್ಮ ದನಕಾಯವ್ರನ್ರಿ ಎಲ್ಲಾರು ಮಕ್ಕಳ ತನ್ಬೇಕಲ್ಲ ನೀವು. ಆಚೆ ಕಡೆ ಸಿದ್ದಮ್ಮ, ಈಚೆ ಕಡೆ ಅಕ್ಷೇತ, ಇವ್ ಎಡ್ಡ ಮಕ್ಕಳು ಅಂದ್ರೆ ಹೆಂಗ್ರಿ ಇದು? ನೀ ಆ ದನ ಕಾಯ್ದ್ರೆ ಸುಮಂತ್ ತಿಳ್ಕೊಂಡಿದ್ದೇನೋ ಹೆಂಗ್ರಿಪ್ಪ ಅದು? ನೀ ಹುಚ್ಚದಿ ಇದ್ರಾಗೆ. ದನ ಯಾರ್ಯಾರು ಕಾದಾರ? ಯಾರ್ ಕಾದ್ರಿಪ್ಪ? ಗೋಕುಲದೊಳಗ ಶ್ರೀಕೃಷ್ಣ ಪರಮಾತ್ಮ ದನ ಕಾದ.
ಗೋಕುಲದಾಗ ಶ್ರೀಕೃಷ್ಣ ಪರಮಾತ್ಮದನ ಕಾದಾನ ಕಾದಾನ. ಹೌದು. ಇದಷ್ಟೇ ಅಲ್ಲ, ಹಾಲು ಮತದಾಗೂ ಕಾದಾನ. ಯಾರ್ ಕಾದ್ರಿಪ್ಪ? ದೀಪಕ್ ರಾಯ, ದೋಪಕ್ ರಾಯ, ಆನಕ್ ರಾಯ, ಚಾನಕ್ ರಾಯ, ಸೈರಿಕ್ ಪಂಬರಾಯ, ಆಲಕ್ ರಾಯ, ಪಾಲಕ್ ರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಪ್ಪ ರಾಯ, ಜಾತ ಜ್ಯೋತಿ, ಜಕ್ಕಪ್ಪ ಮಾಳಪ್ಪ ಕೂಡ ದನಕಾದಾರ. ಜಕ್ಕಪ್ಪ ಮಾಳಪ್ಪ ಕೂಡ ದನಕಾದ. ಮುದಕ್ಕೆ ಹೇಳ್ರಿ, ಉಡುಪಿ ಹೋಟೆಲ್ದಾಗ ಐಟಮ್ ಹೇಳ್ದಂಗಾಗಿರೋಕ ಬುಜಿ ಉತ್ತಪ್ಪ ದಾಸಿ ಅದು ಇದು ಮರ್ತು ಬಿಡುದು, 5 ರೂಪಾಯಿ ಚಾಕು ಹೊರಗೆ ಬಂದು ಬಿಡುದು ಇಟ್ಟನ್ರಿ. ಓ ಇದಷ್ಟೇ ಅಲ್ಲ, ಮತ್ತಾರ ಕಾದ್ರಿಪ್ಪ? ಸಿದ್ದರಾಮ ಕೂಡ ದನಕಾದಾನ. ಇದು ನಿನ್ ತಿರುಗಿಟ್ಟು ಒಂದ್ ಮಾತ. ಮುದಕ್ಕೆ CM ಸಿದ್ದರಾಮಯ್ಯ ದನ ಅವ ಕರ್ನಾಟಕದ ಮುಖ್ಯಮಂತ್ರಿ ದನ ಕಾದಿಲ್ಲ. ಮತ್ತೆ ಸಿದ್ದರಾಮಯ್ಯಪ್ಪ ಅವ ಕುರಿ ಕಾದಾನ. ಸೊಲ್ಲಾಪುರದಲ್ಲಿ ಇರ್ತಕ್ಕಂತ ಸಿದ್ದರಾಮ ಕೂಡ ದನ ಕಾದಾನ. ಪುಣ್ಯಾತ್ಮರು, ಇದು ನೀನ್ ಕೀಳಾಗಿ ತಿಳ್ಕೊಳಕ್ ಹೋಗ್ಬಾರ್ದು. ತಿರುಗಿಟ್ವ. ಹೌದ್ರಿಪ್ಪ. ಇವತ್ತಿನ ದಿವಸ ತಲೆವಾಡದವ್ರ ಗ್ರಾಮದವರು ನಿಜವಾಗಲೂ ನಿಮ್ ಎಲ್ಲರ ಪ್ರೀತಿ ಡೊಳ್ಳಿನ ಹಾಡಿಕೆ ಮೇಲೆ ಎಂತಾದ ಐತಂತ ಕೇಳಿದ್ರ ಎಂತಾದೈತ್ರಿಪ್ಪ? ನೀರಾಗ ಹೋಗಿದ್ರು ಮುಣಗಂಗಿಲ್ಲ, ಬೆಂಕಿಯಾಗ ಹೋಗಿದ್ರು ಸುಡಂಗಿಲ್ಲ, ಗಾಳಿಗೆ ಹೋಗಿದ್ರ ಹಾರಂಗಿಲ್ಲ, ಅಂಗಡಿಯಾಗಿಟ್ಟು ಮಾರುವಂತದಲ್ಲ, ತಕ್ಕಡಿಯಾಗಿಟ್ಟು ತೂಗಿದ್ರು ತೂಗಂದ್ರ ಹತ್ತ ಪ್ರೀತಿ ತಲೆವಾಡ ಗ್ರಾಮದೊಳಗೈತೆ. ತಲೆವಾಡ ಗ್ರಾಮದಾಗೈತೆ. ಪುಣ್ಯಾತ್ಮರು ತಲೆವಾಡ ಗ್ರಾಮದೊಳಗ. ಮುದಕ್ಕೆ ಹಿಂದಿನ ಜನ್ಮದಾಗ ಮಾಸ್ತರ್ ಹೇಳುವಾಗಿ ಹುಟ್ಟಿದ್ದ ಅಲ್ಲ, ಅವರು ಹಿಂಗ ಬದರ್ತಾರ್ರಿ. ಮಲ್ಲಪ್ಪ ಮಗ ಬೀರಪ್ಪ ಮಗ ಎಲ್ಲಪ್ಪ ಹೋದ್ ಹೆಂಗ? ಹಂಗಲ್ಲ. ಹೌದು. ದೈವವಿದ್ದಲ್ಲಿ ದೇವರೈತಿ, ದೇವರಿದ್ದಲ್ಲಿ ಜಾತ್ರೆ ಐತಿ, ಜಾತ್ರೆ ಇದ್ದಲ್ಲಿ ಮಂದಿ ಐತಿ, ಮಂದಿದ್ದಲ್ಲಿ ಮಾತೈತಿ, ಮಾತಿಗೊಂದು ಮರ್ಯಾದೆ ಐತಿ. ಇಲ್ಲಿ ಜ್ಞಾನದ ಜಗಳ ನಡೆದ ಅಧ್ಯಯನಕ್ಕೆ ಮತ್ತು ಹೌದಾ ಅಧ್ಯಾಪನಕ್ಕೆ ಜಗಳ ನಡೆದ. ಪುಣ್ಯಾತ್ಮರೇ, ಹೌದಿಪ್ಪ. ಹೌದಾ? ನೀವೆಲ್ಲರೂ ಕೇಳಿದ್ರಿ ಏನಿಪ್ಪ? ವಿಷಯಗಳ ಎಲ್ಲೆಲ್ಲಿಗೆ ಬಂದಾವ, ಎಲ್ಲೆಲ್ಲಿಗೆ ಬಂದಾವ, ಹೆಂಗ್ಯಾಂಗ್ ಬಂದಾದ, ಹೆಂಗ್ಯಾಂಗ ಮಾತಾಡ್ಯಾರ, ಹೆಂಗ್ಯಾಂಗ ಮಾತಾಡೋಣ ತಾವೆಲ್ಲರೂ ಇಷ್ಟೊತ್ತ ನಾನು ಕೇಳಿ. ಕೇಳ್ರಿಪ್ಪ, ಕೇಳ್ಯಾರು. ಅದ್ರನ್ನ ಬಾಳ ತೆಗದ ಮಾಡುದೈತಿ ಮುದಕ್ಕೆ. ಹೆಂಗ? ಆ ಮಡ್ಡಿ ಹೊಲ ತಗೊಂಡ್ ಅದನ್ನೆಲ್ಲ ಕಲ್ಲದಾಗ ಬಾಂಬ್ ಹಾಕಿ ಕಲ್ಲು ಸಿಡಿಸಿ ಅದನ್ನ ಹೊಲ ಮಾಡ್ಕೊಂಡು ಅದ್ರಾಗ ಮಣ್ಣು ಕಡ್ದು ಅದ್ರಾಗ ದ್ರಾಕ್ಷಿ ಹಚ್ಚಿ ಅದಕ್ಕೆ ದ್ರಾಕ್ಷಿಗೆ ಒಂದು ಟಿಬಕ್ ಬಿಟ್ಟು ಅಂತ ದ್ರಾಕ್ಷಿ ತಂದು ಈ ಊರನ ಜನರಿಗೆ ಉಣಿಸ್ಬೇಕಾಗ್ಯದ ನಂಬೋದು. ದ್ರಾಕ್ಷಿ? ಹೌದು. ನೀ ಟಿಬುಕ್ ಅಂತ ಇದ್ಯಾನಿದೆ? ಅದು ನನಗ ಗೊತ್ತಿಲ್ಲ, ನಿಮ್ಗೇನು ಹೇಳಿ. ಹೌದು. ಖರೆ ಏನಿಪ್ಪ? ಇವತ್ತಿನ ದಿವಸ ನಮ್ಮ ಪಾಲಿಗೆ ಅದ ಪುಣ್ಯಾತ್ತಾರೆ ಅಧ್ಯಾಪನ. ಹೌದು. ಅವ್ರ ಮಾತ ಮುರ್ಕೋತ್ ಹೋಗೋದ್ರಾಗ ಅರ್ಥ ಇಲ್ಲ. ಹೌದು. ಅವರು ಅಧ್ಯಾಯನೂ ಅರ್ಧ ತುರುಕಿದ್ರು, ಹೌದು, ಅಧ್ಯಾಪನೂ ಅರ್ಧ ತುರುಕಿದ್ರು. ಗಡಬಡದಾಗ ಸ್ವಲ್ಪ ಸ್ವಾಮು ಮಾಡ್ತಾರ. ಯಾವ್ದು ಮಾತಾಡ್ಬೇಕು ಅನ್ನೋ ಸಮಸ್ಯೆ ಇಲ್ಲ ಅವ್ರಿಗೆ. ಸಂಸದಲ್ಲ, ಮನ್ಯಾಗ ನಮ್ ತಂಗಿ ನೆಟ್ಟಿಗೆ ಕೂಳ್ ಹಾಕಿದಂಗಿಲ್ಲ, ಆ ಸಿಟ್ಟು ತಂದ್ ಯಾಕಾದ್ರೆ ಇದು ತುರುಕಿ ಮಾತಾಡಕತ್ತಾನ. ಹೌದು. ಹಂಗೂ ಆದ್ರ ಆಗಿರ್ಬೇಕಲ್ರಿ, ಏನ್ ಹೇಳಕ್ ಬರಲ್ಲ. ಹೌದು. ಅವ್ರ ತರ ನಂದು ಇದೆ ಪಾಳೆ ಐತೆ. ಅವ್ರು ಬೇರೆ ಅಂದ್ರ ಹೇಳ್ರಿ. ಸ್ವಾಮಿ ಮಾಡ್ತಾರ. ಹೌದು. ಯಾಕ ನಮ್ ತಂಗಿ ನಾಟಕ ನಿನ್ಗೆ ಊಟಕ್ಕೆ ಹಾಕಿದೆ, ನಿಂಗೆ ಯಾಕೆ ಮಾತಾಡ್ಲಕತ್ತಿದ್? ಗಡಬಡ ನೀವ್ಯಾಕೆ ತಾಳ ಬಾರ್ಸ್ಲಕತ್ತೀರಿಪ್ಪ? ನೋಡಿ ಹ್ಯಾಂಗ ಕೂತಾರ ಇವ್ರು. ಇಲ್ಲಿ ಕುಂದ್ರ ಗರ್ಗಾಚಾರದಾಗ ಬುರ್ಗ ತೆಗದಾರ ಅಂತ ಅವ್ ಹಿಂದಿದ್ದು ಹಾಕತ್ತೇಳ ಅವ್ನು. ಅಣ್ಣ ನಾ ಹಿಂಗ ಹೋಗ್ಕನ ನಾನು ಅಣ್ಣ ತಮ್ಮಲ್ಲ. ಖರೆ ಇವತ್ತಿನ ದಿವಸ ಹೌದು ಭಾಳ ಮಾತಾಡಂಗಿಲ್ಲ. ಜಗತ್ತದೊಳಗೆ ಕಲಿಸೋದು ಹೆಂಗ ಶ್ರೇಷ್ಠ ಅಂತೇಳಿ ಒಂದೇ ಒಂದ್ ಮಾತು ಹೇಳೋದ. ಹೌದು. ವಾಲ್ಯಾ ಕೋಳಿ ಅಂತೇಳಿ ಒಬ್ಬ ವಾಲ್ಮೀಕಿ. ವಾಲ್ಯಾ ಕೋಳಿ ಎಂಬು ಒಬ್ಬ ವಾಲ್ಮೀಕಿ. ಅಂದ್ರ ಒಬ್ಬ ವಾಲ್ಯಾ ಕೋಳಿ ಅಂತೇಳಿ ಅವನೊಂದು ಕಾಯಕ್ಕೆ ಏನಿತ್ತು ಅಂತ ಕೇಳಿದ್ರ, ಹೊಲಮನಿ ಬಡಿಯೋದು, ಬಂಗಾರ ತುಡುಗ್ ಮಾಡುದು, ಹೌದು, ಒಬ್ಬರನ್ನ ಜೀವ ಹೊಡಿಯೋದು, ಹೌದು, ಇಂಥದೆಲ್ಲ ಕೆಟ್ಟ ಕೆಲಸ ಮಾಡ್ತಿದ್ದ. ಕೆಟ್ಟ ಕೆಲಸ ಮಾಡಿ ತನ್ನ ಹೆಂಡ್ರನ್ನ ತನ್ನ ಮಕ್ಕಳನ್ನ ಜ್ವಾಕಿ ಚತನ ಮಾಡ್ತಿದ್ದ ವಾಲ್ಯಾ ಕೋಳಿ. ಹೌದಪ್ಪ. ಹೌದಾ? ಕಲಿಸೋದು ಹೆಂಗ ಶ್ರೇಷ್ಠ ನಿಮ್ ಎಲ್ಲಾರಿಗೆ ಬರೀ ಒಂದೇ ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ಕೊಡ್ದದ. ಹೇಳ್ರಿಪ್ಪ. ಹೊಡಿಯೋದು, ಬಡಿಯೋದು, ಕೊಲ್ಲೋದು ಏನ್ ಬೇಕು ತನ್ನ ಮನಸ್ಸಿಗೆ ಪಾಪ ಏನ್ ಮಾಡಂಗಕತ್ಲ? ಬರೇ ಪಾಪ ಮಾಡವ. ಬರೇ ಪಾಪ ಮಾಡವ. ಏನ್ ಪಾಪ ಮಾಡಿ ಏನ್ ಮಾಡ್ತಿದ್ರಿಪ್ಪ? ಬರೇ ಪಾಪ ಮಾಡಿ ಸುಮ್ಮ ಕುಂದಿರ್ತಿಲ್ಲ. ಒಂದ್ ಜೀವ ಹೊಡೆದಂದ್ರ ಒಂದ್ ಹಳ್ಳ ತಗವ, ಒಂದ್ ಹಂಡೆದಾಗ ಉಯ್ಯವ. ಹೌದು. ಎರಡು ಸ್ವಲ್ಪ ಕಡೆ ಗುರುಗಳ ಗಪ್ಪ ಆಗ್ರಪ್ಪ. ಒಂದ್ ಜೀವ ಹೊಡ್ಯಾವ, ಒಂದ್ ಹಳ್ಳ ತಾನ, ಒಂದ್ ಹಂಡೆದಾಗ ಉಯ್ಯವ. ಒಂದ್ ಜೀವ ಹೊಡೆದಂದ್ರ ಒಂದ್ ಹಳ್ಳ ತಗವ, ಮತ್ತ ಹಂಡೆದಾಗ ಹೋಗ್ಯಾವ. ಮತ್ತೊಂದು ಜೀವ ಹೊಡೆದ ಮತ್ತೊಂದ್ ಹಳ್ಳ ತಗೊಂಡ್ ಮತ್ತ ಹಂಡೆದಾಗ ಹೋಗ್ಯಾವ. ಇಂತಾವ್ 7 ಹಂಡೆ ತುಂಬಿದ ಪಾಪ ಎಷ್ಟು ಮಾಡಿರ್ಬೇಕು ನೀವೇ ವಿಚಾರ ಮಾಡಿ. ಹೌದಿಪ್ಪ. ಹೌದು. ಒಂದು ಜೀವಲ್ಲ, 2 ಜೀವಲ್ಲ, 7 ರಂಜನಿಗೆ ತುಂಬುವಷ್ಟು ಹಳ್ಳ ಹೋಗದ 7 ರಂಜನಿಗೆಲ್ಲ ತುಂಬಿ ಬಿಟ್ಟಿದ ಅಂತ ಪಾಪ ಮಾಡಿದ. ಗೋಡ ಹರ್ಯಾಣದಾಗ ಜೀವ ಹೊಡ್ಕೊತ್ತು
ಬಂಗಾರ ಬೆಳ್ಳಿಗಳನ್ನ ಕದ್ಕೊಟ್ಟು ಅರಣ್ಯದಾಗ ಹೋದ ಅಲ್ಲಿ ನಾರದ ಮಹರ್ಷಿಗಳು ಕಾಡ್ ಅರಣ್ಯದಾಗ ತಪಸ್ಸರಿ ಮಾಡ್ಲಾಕತ್ತಿರು. ಹೌದಿಪ್ಪ ಹೌದು. ಏನ್ ಮಾಡ್ಲಾಕತ್ತಿರು? ತಪಸ್ಸರಿ ಮಾಡಾಕತ್ತಿರು. ತಪಸ್ಸರಿ ಮಾಡ್ಲಾಕತ್ತಿರು. ತಪಸ್ಸರಿ ಮಾಡುವಂತ ಸಂದರ್ಭದಾಗ ಏನಾಯ್ತು ಅಂತ ಕೇಳಿದ್ರು. ವಾಲ್ಯಾಕೋಳಿ ನೋಡ್ತಾ ಅವನ ಹತ್ರ ವಾದ ಇಲ್ಯಾಕ ಕೂತಿಪ್ಪ ಸಾಧು ಅಂತ ಕೇಳಿದವ. ಅವ ಅಂದ ಏನಂತಪ್ಪ? ಜಪ ತಪ ಮಾಡಿದ ಕರ್ಮಗಳನ್ನ ಕಲಿಗೋಸ್ಕರ ನಾ ಇಲ್ಲಿ ಜಪ ಮಾಡ್ಲಕತ್ತಂತ ಹೇಳಿದ. ಹೌದಿಪ್ಪ ಹೌದು. ಇವ ಅಂದ ನೀ ಹುಚ್ಚದಿ ಅಂದವ. ವಾಲ್ಯಾಕೋಳಿ ನೀ ಹುಚ್ಚದಿ ಅಂದವ. ಇದ್ರಾಗ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ನಮ್ಮ ಹೆಂಡ್ರು ಮಕ್ಕಳು ಸುಖ ಆಗಿರ್ಬೇಕಾದ್ರೆ ಒಂದು ಜೀವ ಹೊಡಿದು ಕಾಮಿಗೆ ಆರಾಮ್ ಇರುದಂದವ. ಹೌದಿಪ್ಪ ಹೌದು. ಅವಾಗ ನಾರದ ಮಹರ್ಷಿ ಹೇಳ್ತಾನ ಪುಣ್ಯಾತ್ಮರಿ ಏನಂತ್ರಿಪ್ಪ? ವಾಲ್ಯಾಕೋಳಿ ನಿನ್ನ ಮಾತಿನಂತೆ ನಾನು ಬರ್ತೀನಿ. ಹೌದು. ನೀ ಪಾಪ ಎಷ್ಟು ಮಾಡಿ ಅಂತ ಕೇಳಿದ. ಜೀವ ಎಷ್ಟು ಹೊಡೆದಿ ಅಂತ ಕೇಳಿದ. ಅವಾಗ ಏನ್ ಹೇಳ್ತಾನ್ರಿಪ್ಪ ವಾಲ್ಯಾಕೋಳಿ? ಅದ್ ಲೆಕ್ಕಿಲ್ರಿ ಅಂದ್ರ 7 ಹಂಡೆ ತುಂಬಿಟ್ಟು ಹಳ್ಳ ಹೋಗುದನ್ನ 7 ರಂಜುನಿಗೆ 7 ರಂಜುನಿಗೆ ಎತ್ತ ಹಳ್ಳ ತುಂಬಿಟ್ಟು ಎಷ್ಟು ಕೊಲೆ ಮಾಡಿ ನನಗಂತ್ರ ಲೆಕ್ಕನೇ ಇಲ್ಲ ಅಂತ. ಅವಾಗ ಏನಂತಾರಿಪ್ಪ ಗುರುಗಳು? ಅವಾಗ ನಾರದ ಮಹರ್ಷಿ ಒಂದು ಮಾತು ಹೇಳಿದ ಪುಣ್ಯಾತ್ಮರೇ. ಏನಂತ್ರಿಪ್ಪ? ನೀ ಇಷ್ಟೆಲ್ಲಾ ಪಾಪ ಮಾಡಿ ಹೆಂಡರು ಮಕ್ಕಳನ್ನ ಸಾಕಿ ಸಲುವಿದಿ. ಹೌದು. ನಿನ್ನ ಪಾಪದಾಗ ನಿನ್ನ ಹೆಂಡ್ರು ನಿನ್ನ ಮಕ್ಕಳು ಪಾಲದಾರ ಆಗ್ತಾರ ಅಂತ ಕೇಳಿದವ. ಅವಾಗ ವಾಲ್ಯಾಕೋಳಿ ಏನ್ ಹೇಳ್ತಾನ್ರಿಪ್ಪ? ಎದಿಗೆ ಕೈ ಹಚ್ಕೊಂಡ್ ಹೇಳಿದವ ನನ್ನ ಹೆಂಡರ ಮಕ್ಕಳು ಸಾಕಿನಿ. ಹೌದು. ನನ್ನ ಬಂಧು ಬಳಗ ಸಾಕಿನಿ. ಜೀವ ಹೊಡೆದ ಅವ್ರ ಸಲ್ಮಂದ್ ಹೊಡೆದೀನಿ. ನಾ ಜೀವ ಹೊಡೆದ ಹೆಂಡರ ಮಕ್ಕಳ ಸಲುವಾಗಿ ಹೊಡೆದಿನಿ. ನನ್ನ ಪಾಪದಾಗ ಅವರು ಪಾಲದಾರ ಆಗ್ತಾರ ಅಂತ ಹೇಳಿದ. ಅವಾಗ ಏನಂತಾರಿಪ್ಪ ಅವರು? ಅವಾಗ ನಾರದ ಮಹರ್ಷಿ ಹುಚ್ಚಪ್ಪ ಹಿಂಗಾದ್ರೆ ಕೆಲಸ ಹೋಗುದಿಲ್ಲ. ಮನೆಗೆ ಹೋಗಿ ನಿನ್ನ ಹೆಂಡ್ರ ಮಕ್ಕಳ ಕೇಳ್ಕೊಂಡು ಬಾ. ಹೌದಾ? ನಿನ್ನ ಪಾಪದಾಗ ಪಾಲದಾರ ಆಗ್ತಾರ ಇಲ್ಲ ಕೇಳ್ಕೊಂಡು ಬಾ ಅಂದ ಕೂಡಲೇ ನಾರದ ಮಾತಿನಂತೆ ಎಲ್ಲಿಗೆ ಬಂದ? ಯಾಲಿ ಒಲಿಬೇಕಿ ವಾಲ್ಯಾಕೋಳಿ ಮನೆಗೆ ಬಂದು ಪುಣ್ಯಾತ್ಮರಿ. ಹೌದಿಪ್ಪ ಹೌದು. ವಾಲ್ಯಾಕೋಳಿ ಮನೆಗೆ ಬಂದು ತನ್ನ ಹೆಂಡತಿನ ಕೇಳೋಣ ಏನೆಲ್ಲ ಪಾಪ ಮಾಡಿ ನಿನ್ಗೆ ಬಂಗಾರ ತಂದನು, ರೊಕ್ಕ ತಂದನು, ರೂಪಾಯಿ ತಂದನು. ಹೌದು. ಬೇಡಿದ ಉಣಿಸಿನು. ನನ್ನ ಪಾಪದಾಗ ಪಾಲ್ದಾರ ಆಗ್ತೀನಿ ಅಂತ ಕೇಳಿದ. ಅವಾಗ ಏನ್ ಹೇಳ್ತಾಡ್ರಿಪ್ಪ? ಅವಾಗ ಹೆಂಡ್ ತಂದು ನೀ ಮಾಡಿದ ನೀನೇ ಉಣದೈತಿ, ನಿನ್ನ ಪಾಪದಾಗ ನಾವು ಉಣ್ಣಕ್ಕಿ ಅಲ್ಲ. ಹೌದ್ ಹೌದು ಆಗುದಿಲ್ಲ ಅಂತ ಹೇಳಿಬಿಟ್ಟು ಅವಾಗ ಗಾಬರಿಗೆ ಬಿತ್ತಿರಿದ ಗಂಡ ಹೋಗಿ ಮಕ್ಕಳ ತಲವಾದ. ಮಕ್ಕಳ ನಿಮ್ಮ ಸುಖದ ಸಂತೋಷಕ್ಕಾಗಿ ಏನೆಲ್ಲ ಮಾಡೀನಿ. ಹೌದಿಪ್ಪ ಹೌದು. ಕರೆ ಪಾಪನೂ ಮಾಡೀನಿ. ಈ ಪಾಪದಾಗ ನೀವು ಪಾಲ್ದಾರ ಆಗ್ತೀರ ಅಂತ ಕೇಳಿದ. ಅವಾಗ ಮಕ್ಕಳು ಹೇಳ್ತಾರಿಪ್ಪ ಯಪ್ಪ ನಮಗ ಆಗುದಿಲ್ಲ, ನೀ ಮಾಡಿದ್ ನೀನೇ ಉಳಿದೈತಪ್ಪ, ನಾವು ಅದ್ರಾಗ ಭಾಗವಹಿಸಲ್ಲಂದ್ರು. ಹೌದ್ ಹೌದು. ಅವಾಗ ಓಡ್ಕೋತ ಬರ್ತೀರಿ ಪುಣ್ಯಾತ್ಮ. ಓಡ್ಕೋತ ಬಂದು ನಾರಾಸ ಮಹರ್ಷಿ ಪಾದಕ್ಕೆ ನಮಸ್ಕಾರ ಮಾಡಿದ. ಯಪ್ಪ ನನ್ನ ಸರ್ವತ್ರ ತಪ್ಪಾಯ್ತು. ಹೌದಿಪ್ಪ ಹೌದು. ನಾನು ಹೇಳಲಾರ್ದಟ್ಟು ಪಾಪ ಮಾಡೀನಿ. ಹೌದಾ? ಈ ಪಾಪ ಎಲ್ಲ ನಶಿಸಿ ಹೋಗುವಾಗ ನೀ ಏನು ಕಲಸು ಗುರುನಾಥ ಅಂತೇಳಿ ಅವನ ಪಾದಕ್ಕೆ ನಮಸ್ಕಾರ ಮಾಡಿದ ಪುಣ್ಯಾತ್ಮರಿ. ಹೌದಿಪ್ಪ ಹೌದು. ಇಲ್ಲಿ ವಿಷಯ ಏನದ? ಕಲಿಸುವುದು ಮತ್ತು ಕಲಿಯುವುದು. ನೀ ಜೀವ ಹೊಡೆದದಿ. ಹೌದಿಪ್ಪ. ಒಬ್ಬ ರುಂಡ ಕಡ್ದದಿ, 7 ರಂಜನಿ ತುಂಬೇದಿ, ನನ್ನ ತರ ಬಂದದಿ. ಹೆಂಡ್ರ ಮಕ್ಕಳು ಸಲ್ವೇದಿ. ನನ್ನ ತಲೆ ಬಂದು ನನ್ನ ಪಾದಿಗೆ ನಮಸ್ಕಾರ ಮಾಡಿ ನಾರದ ಮಹರ್ಷಿಯರ ಪಾದಕ್ಕೆ ನಮಸ್ಕಾರ ಮಾಡಿ ನೀ ಏನ್ ಕಲಿತಿ ಕಲಸು ಗುರುನಾಥ, ಈ ಪಾಪದಂದು ಬಿಡುಗಡೆ ಮಾಡ ಅಂದ ಕೂಡಲೇ ಅವಾಗ ನಾರದ ಮಹರ್ಷಿ ಹೇಳ್ತಾನ, ರಾಮ ಮಂತ್ರವನ್ನ ಜಪ ಮಾಡು, ಮುಂದೆ ನಿನಗ ಮುಕ್ತಿ ಸಿಗುತ್ತದ, ಇದರಿಂದ ನಿನಗ ಸಾಕ್ಷಾತ್ಕಾರ ಭಗವಂತ ಆಗ್ತಾನ. ರಾಮ ಮಂತ್ರ ನುಡಿಯುತ್ತ ರಾಮ ಮಂತ್ರವನ್ನ ಕಲಿಸಿದ ಪುಣ್ಯಾತ್ಮರೇ. ಹೌದಿಪ್ಪ ಹೌದು. ಯಾವಾಗ ರಾಮ ಮಂತ್ರ ಕಲಿಸಿದ ಇವನು ಬಾಯಿ ತೊಗಲು ಹೋಗ್ಲಕ್ಕಿತ್ತು, ರಾಮ ಅನ್ಲಕ್ಕ ಬಾಯಿಲೆ ಬರ್ಲಿಲ್ಲ. ಆ ಮರ ಈ ಮರ ಈ ಮರ ಆ ಮರ 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 ಅನ್ಕೊತ ಹೋಗಿ ರಾಮ 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 ಅಂತಕ್ಕಂಥ ಬಾಯಿದಿಂದ ಮಂತ್ರ ಆಯ್ತು. ರಾಮಾಯಣ ಹುಟ್ಟಕ್ಕಿಂತ ಮೊದಲು ರಾಮಾಯಣ ಬರೆದಿಟ್ಟ ವಾಲ್ಯಾಕೋಳಿ ಹೋಗಿ ವಾಲ್ಮೀಕಿ ಋಷಿಯಾದ ಪುಣ್ಯಾತ್ಮರೇ. ಇದು ಕಲಿಸಿದ ಪ್ರಭಾವದಿಂದ. ಹೌದು ಹೌದ್ರಿಪ್ಪ ಹೌದು. ನೀವು ಕಲಿತು ಯಾರು ಮಾಡಿದ್ರಿ? ಇವರು ಅದನ್ನ ಮಾಡ್ಯಾರಿ. ನೀವು ಕಲಿತು ಏನ್ ಮಾಡಿದ್ರಿ? ಹಂಗ್ಯಾಕ ನೋಡ್ತೀರಿ? ನಿನ್ಗೆ ಹೆಂಗ ನಾಟಕ ಮಾತಾಡಕ್ ಬರ್ತಿದ್ರ ಮಾತಾಡ. ನ್ಯಾಲಿಗೆ ನೀವೇನ್ ಕಲಿತು ಏನ್ ಮಾಡಿದ್ರಿ? ಹೇಳಿದ್ರ ಅವರು ಮನವೇ ಮದುವನ್ನು ಮತ್ತೆ ಅಷ್ಟೇ ಅಲ್ರಿ ಸರ್ ಅಂದ್ರೆ ಅವರು. ನಾನು ಒಂದೇ ಮಾತು ಹೇಳಿದೆ. ಏನಿಪ್ಪ? ಮನವಿ ಮದುವನ್ನು ಮತ್ತೆ ಮುಗಿಸಿದ ಮೇಲೆ ಸಾಕಾಗಷ್ಟು ಕಲ್ತಾರ. ಅವ್ರು ಪುರಾಣ ಬರೆದಿಟ್ಟಾರ ಅಂತ ಹೇಳ್ತಾರೆ. ಪುರಾಣ ಬರೆದಿಟ್ಟಾರ, ಅಧ್ಯಯನ ಮಾಡಿದವರು ಕೇಳಿದ್ರ ಅವ್ರು ಪುರಾಣ ಬರೆದಿರ್ಲಿಕ್ಕ ನೀವೇನು ಓದ್ತಿದ್ರಪ್ಪ, ನೀವೇನು ಕಲಿತಿದ್ರಿ ಅಮೋಕ್ಷದಿಂದ? ಎಲ್ಲಿ ಹೋದ್ರವ್ರ? ಸುಮ್ಮನೆ ನನ್ನ ತಲೆ ಅವಗಾಡ ಹಾಕತ್ ಮುದಕ್ಕೆ. ನೀ ಯಾರು ಮಾಡಿ ಅವ್ರಿಗೆ ಹೋಗಿ ಕಾಲು ಬೀಳೋದೇನ? ಅವ್ರಿಗೆ ಕಾಲು ಬೀಳ್ರಿ. ಏನ್ ಮಾಡ್ತೀನಿ? 500 ರೂಪಾಯಿ ಇಸ್ಕೊಂಡ್ಬರ್ತೀನಿ. ಕರೆ ಪುಣ್ಯಾತ್ಮರೇ. ಯಾರು ಮನವಿ ಮದುಗೊಂಡು ಮುತ್ತವ್ರು ಅಷ್ಟೇ. ಮುಗಿಸೋದ್ರೆ ಊದಿನ ಕಡೆ ತೊಂಬರಿ ಅಂತ ಮಾಡ್ಕೊಂಡು ಅದಕ್ಕೆ ಗಪ್ಪಲ್ಲ. ಇನ್ನೊಂದು ನೀವು ನಿಂತಿರ ನಾವಿಲ್ಲ ಬರ್ಕೊಳಕತ್ತಿ. ಮತ್ತೆ
ಅವ್ರಿಗೆ ಅಂತಾವ್ ಬೇಕಾಗ್ಯಾವ ಯೂಟ್ಯೂಬರ್ಸ್ಗಳು ಒಂದ್ ನಿಮಿಷ ನೀವು ಅದನ್ನ ಕಟ್ ಮಾಡ್ರಿ. ಅವ್ರಿಗೆ ಒಟ್ಟು ಇಂತಾವ್ ಬೇಕಾಗ್ಯಾವ ತಮ್ಮ ಉದ್ದೇಶಪೂರ್ವಕವಾಗಿ ಹೌದು ಅನ್ನೋ ಕಾರ್ಯಕ್ರಮ ಮಾಡೋರು ಅಷ್ಟೇ ಇದೀವಿ. ಅದಕ್ಕೆ ನಿಮ್ಮೆಲ್ಲರೂ ಉದ್ದೇಶಪೂರ್ವಕ ಒಂದೇ ಒಂದು ಸುಮ್ಮನೆ ಹೇಳುದದ. ಹೇಳ್ರಲ್ಲ. ಯಾಕಂದ್ರೆ ಮೊದಲು ಇವ್ರನ್ನ ಎಲ್ಲಾರು ಅಪ್ಪಣಿ ತಗೊಂಡ್ ಹಾಡ ಹಾಡ್ನಿ ಹೌದತ್ತ ನೀನು ಏನ್ರಿ ಇವ್ರ ಎಲ್ಲಾರ ಕಡೆ ಅಪ್ಪಣಿ ತಗೊಂಡ್ ಮೊದಲು ನನಗ ಹಾಡತ್ತ ಕಳ್ಸ್ಯಾರ ಹಾಡ್ನ ಮಾಡ್ರಿ ಅಲ್ಲಿ ಮುಂದ್ಕೂತವ್ರು ಕೇಳ ಹಂಗ್ರಿ ತಾಳಿ ಬೇಡ್ರಿ ನೀವು ಹಂಗಾಗ ನನಗೆ ಅಪಮಾನ ಮಾಡ್ಬೇಡ್ರಿ ತಾಳಿ ಬೇಡ್ರಿ ನಮ್ಮವ್ಗಳು ಸುದಕ್ ಪಡೆದ್ರು ನೋಡಿ ತಾಳಿ ರೀ ತಮ್ಮ ಟಕ್ಕೆ ಹಿಡಿಯೋ ಚಂದಂಗ್ ಹಾಡೋದಿತ್ತು ಚಂದಂಗ್ ಮಂದಿನ ಅಳಿಸ್ಬೇಕ್ರಿ ಅಳ್ಸೋಂಗ್ ಹಾಡ್ತಿ ಹಾಡ್ಲಿ ತಮ್ಮ ಗತ್ತಿರ್ರಿ ಏ ಹೊತ್ತ ಬಂದ್ರೆ ಆಡ್ಬೇಕು ಹಿಂಗೆಲ್ಲ ಅದಕ್ಕೆ ಇರ್ಲಿ ನಿಮ್ಮೆಲ್ಲರ ಅಪೇಕ್ಷೆ ಬರೀ ನಮ್ಮ ಮುತ್ತನ್ನ ಭಂಡಾರ ಮೇಲೆ ಒಂದು ಹಾಡ ಹಾಡಿ ಲಾಸ್ಟ್ ಕೊನೆಯದಾಗಿ ಹಾಡಿ ಅಂತೇಳಿ ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಆಕೆ ಅಲ್ಲಿ ಏನ್ ಹಾಡುದದ ಓಕೆ ಭಂಡಾರ ಕಟ್ಟಲು ಪದರಾಗ ಅಂತಕ್ಕಂಥ ಅಪೇಕ್ಷೆ ಪಟ್ಟಾರ ಇಲ್ಲ ಮೊಳಗೆನ ಅದಕ್ಕೆ ಬಟ್ಟೆ ಹಾಕೋರಿ ಅದನ್ನ ಚೇಂಜ್ ಟೈಟಲ್ ಚೇಂಜ್ ಮಾಡಿದ್ರು ಮತ್ತೆ ನಡೀತದ. ಭಂಡಾರ ಕಟ್ಟಗೋ ಪದರಾಗ ಅಂತಕ್ಕಂಥದ್ದು ಏನ್ ಸಂಗೋಳ ಭಂಡಾರ ಹಾಡತ್ರಿ ಭಂಡಾರ ಭಂಡಾರ ಮೇಲಿನ ಒಂದು ಕ್ಯಾಲೆ ಹಾಡಿ ಹಾಡಿ ನಾವು ನೀವೆಲ್ಲರೂ ಕೂಡ ಮಹಾಮಂಗಲ್ ಮಾಡಿ ನಿಮ್ಮ ಪ್ರೀತಿಗೆ ಮತ್ತೊಮ್ಮೆ ಎರಡು ಸಂಘದ ಪರವಾಗಿ ಅನಂತ ಅನಂತ ಕೋಟಿ ಧನ್ಯವಾದಗಳು. ಓಕೆ ಓಕೆ ದೇವಗೌಡ್ರ ನಾ ಹೇಳೋ